ಸೊ ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಕೂಡ ಮಾಡಿದ್ರೆ ಎಸ್. ಸೊ ಮುಂದೆ ಭವಿಷ್ಯದಲ್ಲಿ ನಿಮಗೆ ಒಂದು ಬ್ರ್ಯಾಂಡ್ ಮಾಡೋ ಆಸೆ ಅದು ಗೊತ್ತಿಲ್ಲ. ದೇವರ ಆಶೀರ್ವಾದ, ಜನಗಳ ಆಶೀರ್ವಾದ, ಗುರುಗಳ ಆಶೀರ್ವಾದ ಹೇಗೆ ಇದೆ ಅದ್ರ ಪ್ರಕಾರ ಆಗುತ್ತೆ. ಯಾವತ್ತು ನಾನು ಇವಾಗ ಈ ಸ್ಥಾನದಲ್ಲಿ ಬಂದು ಕುತ್ಕೊಳ್ತೀನಿ ಅಂತ ಯಾವತ್ತೂ ನಾನು ಪ್ಲ್ಯಾನ್ ಮಾಡಿಲ್ಲ. ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿದ್ದು. ಜೀವನದಲ್ಲಿ ಏನೇನು ಆಗಬೇಕು ಅನ್ನೋದು ಬರ್ದಿದೆ, ಅದು ನಡೀತಾ ಹೋಗುತ್ತೆ. ಯಾವುದಕ್ಕೂ ಪ್ರಿಪೇರ್ ಇಲ್ಲ. ಐ ಆಮ್ ರೆಡಿ ಟು ಅಕ್ಸೆಪ್ಟ್ ದ ಚಾಲೆಂಜಸ್ ಅಷ್ಟೇ. ಫ್ಯಾಷನ್ ಡಿಸೈನಿಂಗ್ ಕಡೆ ಆಸಕ್ತಿ ಶುರುವಾಗಿದೆ ಅದು ನನ್ನ ಸಿನಿಮಾಗೆ ಬಂದಮೇಲೆ. ಇನ್ಫ್ಯಾಕ್ಟು ನನಗೆ ನನ್ನ ಬಟ್ಟೆಗಳು, ನನ್ನ ಆಕ್ಸೆಸರೀಸ್ ಎಲ್ಲ ನಾನೇ ಮಾಡ್ಕೊಳ್ತಿದ್ರಿಂದ ನನಗೆ ನಾನೇ ಮಾಡ್ಕೋಬೇಕು ಅನ್ನೋದು ನನಗೆ ಬಂತು. ಸೊ ಇದಕ್ಕೆ ಕಲ್ಯಾಣ ಇದ್ರವಾಗಿ ಅಂತ ಅಂದ್ಕೊಂಡು ಹೋಗಿದ್ದುಂಟು ಅಷ್ಟೇ. ಇದನ್ನು ಮಾಡಲೇಬೇಕು ಫ್ಯಾಷನ್ ಡಿಸೈನಿಂಗ್ ಅಂತಲ್ಲ. ನನಗೆ ನಾನು ಮಾಡ್ಕೊತಿದ್ದೆ, ಎಲ್ಲರೂ ಅಪ್ರಿಷಿಯೇಟ್ ಮಾಡೋರು, ಓ ಚೆನ್ನಾಗಿ ಮಾಡ್ಕೊತೀರಾ ನೀವು ಹಂಗೆ. ಅವಾಗ ನನಗೆ ಕಾನ್ಫಿಡೆನ್ಸ್, ನಾನು ಮಾಡ್ಬೋದಲ್ಲ, ಓಕೆ ಇದೇ ಮಾಡಿಬಿಡೋಣ ಅಂತ ಆ ಕರೆಸ್ಪಾಂಡೆನ್ಸಲ್ಲಿ PG ಮಾಡ್ಕೊಂಡು. ಸೊ ಸಾಮಾನ್ಯವಾಗಿ ಈಗ ಸೆಲೆಬ್ರಿಟಿಗಳು ಅಂತಂದ್ರೆ ಬ್ರ್ಯಾಂಡೆಡ್ ಬಟ್ಟೆ, ಬ್ರ್ಯಾಂಡೆಡ್ ಶೂಸು, ಬ್ರ್ಯಾಂಡೆಡ್ ವಾಚು ಅಂತ ಒಂದಿಷ್ಟು ಅಭಿಪ್ರಾಯ ಕಾಮನ್ ಪೀಪಲ್ ಇದೆ. ಸೊ ಕಾರುಣ್ಯರಾಮ್ ಹೇಗೆ ಬ್ರ್ಯಾಂಡೆಡ್ ಗೆ ಹೋಗ್ತಾರೋ ಅಥವಾ ಯಾವ್ದು ಸಿಗ್ತಾರೆ? ಸರ್, ನಾವು ಹುಟ್ಟುತ್ತಾ ನಮ್ಗೆ ಬ್ರ್ಯಾಂಡೆಡ್ ಗೊತ್ತಿತ್ತಾ ಹೇಳಿ? ಸ್ಕೂಲಲ್ಲಿದ್ದಾಗ ಎಲ್ಲ ಏನಂದರೆ, ಈಗ ನಾವು ಜೀವನ ಶೈಲಿ ಬದಲಾಗ್ತಿದ್ದಂಗೆ ಬ್ರ್ಯಾಂಡೆಡ್ಗಳನ್ನ ತಿಳ್ಕೊಂಡು ಹೋಗ್ತೀವಿ. ಸೊ ಹಾಗೇನೆ ಬದಲಾಗ್ತಾ ಒಂದೊಂದು ಹಂತಕ್ಕೆ ಹೋಗ್ತಾನೆ ಬ್ರ್ಯಾಂಡೆಡ್ಗಳು ಗೊತ್ತಾಗ್ತಾ ಹೋಗಿದ್ದು. ಎಲ್ಲದಕ್ಕೂ ಓಕೆ, ಕ್ಲಾಸ್ಗೂ ಸೈ, ಮಾಸ್ಗೂ ಸೈ, ನಾವು ಬ್ರ್ಯಾಂಡೆಡ್ ಹಾಕೋದಕ್ಕೂ ಓಕೆ, ಇಲ್ಲ ನಾರ್ಮಲ್ ಇದ್ದು ನಮ್ಗೆ ಚೆನ್ನಾಗಿ ಕಾಣಿಸ್ತಿದೆ. ಇವಾಗ ನಾನು ಹಾಕಿರೋ ಬಟ್ಟೆನೇ ಇದು ಯಾವ ಬ್ರ್ಯಾಂಡ್ ಅಂತ ನನಗೆ ಗೊತ್ತಿಲ್ಲ. ಇಟ್ಸ್ ನಾರ್ಮಲ್ ಆರ್ಡಿನರಿ ಡ್ರೆಸ್, ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ಬಟ್ ಎಂಡ್ ಆಫ್ ದ ಡೇ ಔಟ್ಲುಕ್ ನಿಮ್ಗೆ ಚೆನ್ನಾಗಿ, ಆ ಒಂದು ಸೆಲೆಕ್ಷನ್ನು, ಆ ಟೇಸ್ಟ್ ಒಂದು ಚೆನ್ನಾಗಿರ್ಬೇಕು ಅಷ್ಟೇ. ನೀವು ಹೆಂಗೆ ಚೂಸ್ ಮಾಡ್ತೀರ ಅನ್ನೋದು ಅದಿದ್ರೆ ಎನಿಥಿಂಗ್ ಯು ಕ್ಯಾನ್ ಕ್ಯಾರಿ ಅಷ್ಟು. ದಟ್ಸ್ ವಾಟ್ ಐ ಬಿಲೀವ್ ಇನ್. ಸೊ ಕಾರುಣ್ಯರಾಮ್ ಅವ್ರಿಗೆ ಟ್ರಾವೆಲಿಂಗ್ ಸಿಕ್ಕಾಪಟ್ಟೆ ಇಷ್ಟ. ಅಯ್ಯೋ ಅದೇನೇ ಆಗಿ, ಅಯ್ಯೋ ಟ್ರಾವೆಲಿಂಗ್ ಮಾಡಿ ಮಾಡಿ ಸಾಕಾಗಿ ಹೋಗ್ಬಿಟ್ಟಿದೆ ಜೀವನದ ಟ್ರಾವೆಲಿಂಗು ಮತ್ತು ಔಟ್ ಆಫ್ ಕಂಟ್ರಿ ಟ್ರಾವೆಲಿಂಗು. ಇವತ್ತವರೆಗೂ 30 ಕಂಟ್ರೀಸ್ ನಾನು ಟ್ರಾವೆಲ್ ಮಾಡಿದ್ದೀನಿ. ಇಷ್ಟ ಇತ್ತು 100 ಕಂಟ್ರೀಸ್ ಕಂಪ್ಲೀಟ್ ಮಾಡಬೇಕು. ಮುಂದಿನ ದಿನಗಳಲ್ಲೂ ಆಗುತ್ತೆ ಅಂದ್ಕೊಂಡಿದ್ದೀನಿ. ಈಗ ಸದ್ಯಕ್ಕೆ ಸ್ಟಾಪ್ ಮಾಡಿದ್ದೀನಿ, ಬಿಕಾಸ್ ಅಯ್ಯೋ ಟ್ರಾವೆಲ್ ಮಾಡಿನೇ ಸಾಕಾಗೋಯಿತು. ಸ್ವಲ್ಪ ಬೇರೆ ಕಡೆನೂ ಕಾನ್ಸಂಟ್ರೇಟ್ ಮಾಡೋಣ ಅಂತ ಈಗ ಸದ್ಯಕ್ಕೆ ಸ್ಟಾಪ್ ಮಾಡಿದ್ದೀನಿ. ಇನ್ನು ಇಲ್ಲಿವರೆಗಿನ ಫಾರಿನ್ ಟ್ರಿಪ್ಗಳಲ್ಲಿ ಮೆಮೊರೇಬಲ್ ಇನ್ಸಿಡೆಂಟು ಅಥವಾ ಅನ್ಫಾರ್ಗೆಟಬಲ್ ಇನ್ಸಿಡೆಂಟು ಅಥವಾ ಈಚ್ ಆ್ಯಂಡ್ ಎವ್ರಿ ಟ್ರಾವೆಲಿಂಗ್ ಎಕ್ಸ್ಪೀರಿಯನ್ಸ್ ಇಸ್ ಅಮೇಝಿಂಗ್. ಯಾಕಂದ್ರೆ ಪ್ರತಿಯೊಂದು ಕಂಟ್ರಿ ಟ್ರಾವೆಲು ಮೆಮೊರೇಬಲ್ ಇನ್ಸಿಡೆಂಟ್ ನನಗೆ ಎಕ್ಸ್ಪೀರಿಯನ್ಸೇ. ಪ್ರತಿಯೊಂದು ಒಂದಕ್ಕಿಂತ ಒಂದು ವಿಭಿನ್ನವಾಗಿದ್ದಾವೆ. ತುಂಬ ಖುಷಿನೂ ಕೊಡುತ್ತೆ, ತುಂಬ ಖರ್ಚು ಆಗುತ್ತೆ. ಇನ್ಫ್ಯಾಕ್ಟ್ ತುಂಬ ಹಿಂಸೆನೂ ಆಗುತ್ತೆ ಸಮ್ಟೈಮ್ಸ್. ಊಟದ ವಿಚಾರ ಬಂದಾಗ ನಿಮ್ಗೆ ಅಲ್ಲಿ ಕೆಲವು ಕಂಟ್ರಿಗಳೆಲ್ಲ ಅಡ್ಜಸ್ಟ್ ಆಗಲ್ಲ. ಎಲ್ಲನೂ ಬರೀ ಖುಷಿ ಮಾತ್ರ ಹೇಳೋಂಗಿಲ್ಲ, ಎಲ್ಲನೂ ಹೇಳಬೇಕು. ಸೊ ಟ್ರಾವೆಲಿಂಗ್ ಅಂದರೆ ಅದು ಒಂದೇ ಅಲ್ಲ, ಎಲ್ಲನೂ ಅನುಭವಿಸಿದ್ದೀನಿ. ಸೊ ಎಲ್ಲನೂ ಒಂಥರ ಮಜವಾಗಿತ್ತು, ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸು. ಸೊ ಕಾರುಣ್ಯರಾಮ್ ಅವ್ರಿಗೆ ಅಡುಗೆ ಮಾಡೋಕ್ಕೆ ಬರುತ್ತಾ? ಅಡುಗೆ ಮಾಡೋಕ್ಕೆ ಬಂದರೆ ಯಾವ್ದು ತುಂಬ ಚೆನ್ನಾಗಿ ಮಾಡ್ತೀರಾ? ಅಡುಗೆ ಎಸ್, ಐ ಕಾಂಟ್ ಸೇ ನಾನು ಸೂಪರ್ ಕುಕ್, ಶೆಫ್ ಅಂತೆಲ್ಲ ನಾನು ಹೇಳೋಕ್ಕೆ ಇಷ್ಟಪಡಲ್ಲ, ಸುಳ್ಳೆಲ್ಲ ಹೇಳೋದು. ಬಟ್ ಗುಡ್, ನನಗೆ ಮ್ಯಾನೇಜಬಲ್. ಒಬ್ಬ ಮನುಷ್ಯ ಜೀವನ ಮಾಡೋಕ್ಕೆ ಏನೇನು ಬೇಕೋ ಅದೆಲ್ಲ ಮಾಡೋಕ್ಕೆ ಬರುತ್ತೆ ನನಗೆ. ನಾನ್ ವೆಜ್ ಚೆನ್ನಾಗಿ ಮಾಡ್ತೀನಿ. ವೆಜ್ ಬ್ರೇಕ್ಫಾಸ್ಟ್ ಐಟಮ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತೀನಿ. ಆಮೇಲೆ ತಿಳಿ ಸಾರು, ಅನ್ನ, ಬೇಸಿಕ್ದು, ತೀರಾ ಎಕ್ಸ್ಟ್ರಾಆರ್ಡಿನರಿದೆಲ್ಲ ಬರಲ್ಲ, ಬೇಸಿಕ್ದೆಲ್ಲ ಮಾಡ್ತೀನಿ. ನನಗೆ ವೆಜ್ಜಲ್ಲಿ ಪುಳಿಯೋಗರೆ ಸಖತ್ ಇಷ್ಟ. ನಾನ್ ವೆಜ್ನಲ್ಲಿ ಚಿಕನ್ ಇಷ್ಟ. ಬಟ್ ನಾನ್ ವೆಜ್ ನಾನು ಜಾಸ್ತಿ ತಿನ್ನಲ್ಲ ಆ್ಯಕ್ಚುಲಿ. ಮುಂಚೆ ತಿಂತಾಯಿದ್ದೆ, ಲೈಕ್ ಡೌನ್ ದ ಲೈನ್ ಒಂದು 4 years ಅಗೋವರೆಗೂ. ಈಗ ಸುಮಾರು 2-3 ವರ್ಷದಿಂದ ತುಂಬ ಕಮ್ಮಿ, ಎಲ್ಲೋ 2 ತಿಂಗಳಿಗೋ 1 ತಿಂಗಳಿಗೋ ಸುಮ್ಮನೆ ಟೇಸ್ಟಿಗೆ ಅದನ್ನು ಬಿಟ್ಬಿಟ್ಟೆ ಇನ್ನು ಫ್ಯೂಚರ್ ಕಮ್ಮಿಂಗ್ ಡೇಸ್ಗಳಲ್ಲಿ. ಕಾರುಣ್ಯರಾಮ್ ಅವ್ರಿಗೆ ಕೊರೋನಾ ಕಲಿಸಿದ ಪಾಠ ತುಂಬ ಕಲಿಸ್ತು ಜೀವನದಲ್ಲಿ. ಕರೋನಾಯಿಂದ ಒಂದು ಡಿಫ್ರೆಂಟು ನಡೀತಿದ್ದಂಥ ಜೀವನದ ಒಂದು ಪಾತ್ ಬೇರೆ ಡೈವರ್ಷನ್ ತೊಗೊಳ್ತು. ಮೆಂಟಲಿ ಆಗಿರ್ಬೋದು, ಫಿನಾನ್ಷಿಯಲಿ ಆಗಿರ್ಬೋದು, ವರ್ಕಲ್ಲಿ ಆಗಿರ್ಬೋದು, ಮತ್ತು ಫ್ಯಾಮಿಲಿನಲ್ಲಾಗಿರ್ಬೋದು, ಜೀವನದ ಎಷ್ಟೋ ವಿಚಾರಗಳಲ್ಲಾಗಿರ್ಬೋದು ತುಂಬಾ ಪಾಠ ಕಲಿಸ್ತು. ಆ್ಯಂಡ್ ಐ ಬಿಕೇಮ್ ಒನ್ ಆಫ್ ದ ಮೋಸ್ಟ್ ರೆಸ್ಪಾನ್ಸಿಬಲ್ ಪರ್ಸನ್ ಆಲ್ಸೋ. ಆಮೇಲೆ ನಂಗೆ ಮುಂಚೆ ನಾನು ಇಷ್ಟ ಆಯಿತು ಸೋಷಿಯಲ್ ವರ್ಕ್ ಮಾಡಬೇಕಂತಲ್ಲ, ಬಟ್ ಈ ಕರೋನಾ ಟೈಮಿಂದ ನಾನು ಅದನ್ನು ತುಂಬ ಸೀರಿಯಸ್ ಆಗಿ ತೊಗೊಂಡೆ. ಆಮೇಲೆ ನಾವು ಚೆನ್ನಾಗಿ ಬದುಕ್ತಿದ್ದೀವಿ, ಓಕೆ, ನಾವು ಅಷ್ಟೇ ಇರಬೇಕು ಅಂತಿದ್ದಿದ್ದು, ನಾನು ಇರಬೇಕು, ನಮ್ಮನೆಯವರು ಇರಬೇಕು ಅಂತಿದ್ದಿದ್ದು, ನಾವೆಲ್ಲರೂ ಇರಬೇಕು ಅನ್ನೋದಾಯಿತು. ಈಗ ನನಗೆ ಇರೋದು ಒಂದೇ ಮೋಟೋ, ನಾನು ಚೆನ್ನಾಗಿರ್ಬೇಕು, ನಮ್ಮನೆ ನನ್ನಿಂದ ಒಂದು 4 ಜನನೂ ಚೆನ್ನಾಗಿರಬೇಕು ಅನ್ನೋ ಒಂದು
ಜೀವನದ ಶೈಲಿನ ಅಳವಡಿಸ್ಕೊಂಡ್ಬಿಟ್ಟಿದ್ದೀನಿ ನನ್ನ ಜೊತೆ. ಸೊ ಪ್ರತಿಯೊಬ್ಬರಿಗೂ ಒಂದು ಡ್ರೀಮ್ ರೋಲ್ ಅಂತ ಇರುತ್ತೆ. ಕಾರುಣ್ಯ ರಾಮ್ ಅವರ ಡ್ರೀಮ್ ರೋಲ್? ಡ್ರೀಮ್ ರೋಲ್ ನನಗೆ ಆ್ಯಕ್ಚುಲಿ ರಾಣಿ ಮುಖರ್ಜಿ ಅವ್ರದ್ದು ಬ್ಲ್ಯಾಕ್ ಚಿತ್ರ ನೀವೇನಾದ್ರು ನೋಡಿದ್ರೆ ಇಟ್ ವಾಸ್ ವೆರಿ ಚಾಲೆಂಜಿಂಗ್. ಅದು ತುಂಬ ಇಷ್ಟ ಆಯ್ತು ನಂಗೆ. ಸಮಥಿಂಗ್ ವೆರಿ ವೆರಿ ಚಾಲೆಂಜಿಂಗ್ ಪಾತ್ರ ಮಾಡಬೇಕು, ಜನಕ್ಕೆ ಮುಟ್ಟಬೇಕು, ಮತ್ತು ನನಗೆ ಅದು ತುಂಬ ಹಾಂಟ್ ಮಾಡ್ತಾ ಇರ್ಬೇಕು ಜೀವನದಲ್ಲಿ. ಆ ಥರ ಪಾತ್ರಗಳು ಮಾಡೋಕ್ಕೆ ನಂಗೆ ತುಂಬ ಇಷ್ಟ. ಆ ಥರದ್ದು ಯಾವ್ದಾದ್ರು ಬಂದರೆ ಡೆಫಿನೆಟ್ಲಿ. ಸೊ ಇಂಡಸ್ಟ್ರಿಗೆ ಬಂದಿದ್ರೆ ಕಾರುಣ್ಯ ರಾಮ್ ಏನು ಮಾಡ್ತಾ ಇದ್ರು, MD ಆಗ್ತಿದ್ರೆ? ಆಬ್ವಿಯಸ್ಲಿ ಕಾಮರ್ಸ್ ಬ್ಯಾಕ್ಗ್ರೌಂಡ್ ನನ್ನ ಸ್ಟೂಡೆಂಟು. ನಮ್ಮ ಅಪ್ಪನ ಬ್ಯಾಂಕಲ್ಲಿ ಯಾವುದಾದ್ರೂ ಒಂದು MD, ಮ್ಯಾನೇಜರ್ ಆರ್ ಎನಿಥಿಂಗ್ ವಿಚ್ ಇಸ್ ರಿಲೇಟೆಡ್ ಟು ಬ್ಯಾಂಕ್ ಆಗಿರ್ತಿತ್ತು. ಸೊ ಇದೆಲ್ಲದರ ನಡುವೆ ಕಾರುಣ್ಯ ರಾಮ್ ಅವರು ಒಂದು ಟ್ರಸ್ಟ್ ನಡೆಸ್ತಾ ಇದ್ದಾರೆ. ಅದು ಯಾರಿಗೂ ಗೊತ್ತಿಲ್ಲ, ಆಲ್ಮೋಸ್ಟ್ ಬಹುತೇಕ ಜನರಿಗೆ ಗೊತ್ತಿಲ್ಲ ಅನ್ಕೊಂತೀನಿ. ಆ ಟ್ರಸ್ಟ್ ಮೂಲಕ ಒಂದಿಷ್ಟು ಒಳ್ಳೆ ಕೆಲಸ ಕೂಡ ನಡೀತಾ ಇದೆ, ಸದ್ದು ಗೊತ್ತಿಲ್ಲ ಇಲ್ಲದೆ. ಆ ಟ್ರಸ್ಟ್ ಬಗ್ಗೆ? ಟ್ರಸ್ಟು ಆ್ಯಕ್ಚುಲಿ ನನ್ನ ಕೈಲಾದ್ರೆ ಒಬ್ಬಳೇ ಸಹಾಯ ಮಾಡ್ತಾ ಇದ್ದೆ. ಬಟ್ ಒಬ್ರಿಗೆ ಮಾಡ್ಬೋದು, ಇಬ್ರಿಗೆ ಮಾಡ್ಬೋದು. ಒಂದು 10 ಜನಕ್ಕೆ ಅಂದಾಗ ನಂಗೆ ಒಬ್ಳ ಕೈಲಿ ಆಗಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ ಒಂದು ಟ್ರಸ್ಟ್ ಮಾಡ್ಕೊಂಡ್ವಿ. ನನ್ನ ಸ್ನೇಹಿತರೆಲ್ಲರೂ ಸೇರಿ ಅವರು ನನ್ನ ಜೊತೆ ಕೈಗಳನ್ನ ಜೋಡಿಸಿದ್ರು. ಆ ಥರ ಆಯ್ತಾ ಹೋಯಿತು. ಆಮೇಲೆ ಅದು ಇನ್ನು ಲೈಕ್ ಎಷ್ಟೊಂದು ಜನಕ್ಕೆ ಒಳ್ಳೆ ಕೆಲಸ ನಡೀತಿದ್ದಾಗ ಇನ್ನೂ ಒಂದಷ್ಟು ಜನ ಇನ್ನು ಬೇರೆ ಟ್ರಸ್ಟ್ ಅವರು ನಮ್ಮ ಜೊತೆ ಕೈ ಜೋಡಿಸಿದ್ರು. ನಾವೂ ಸೇರಿ ಮಾಡೋಣ ಅಂತ ನನ್ನ ಫ್ರೆಂಡ್ಸ್ ಸಂತೋಷು, ಯತೀಶು ಎಲ್ಲ ಸೇರಿ ಮಾಡಿದ್ವಿ. ಸೊ ಹಾಗೆ ಬೆಳೀತಾ ಇದೆ. ಏನೋ ಎಂಡ್ ಆಫ್ ದ ಡೇ ನನ್ನ ಟ್ರಸ್ಟೇ ಇನ್ನೊಬ್ರು ಟ್ರಸ್ಟೇ ಅಂತಲ್ಲ, ಎಲ್ಲರಿಂದ ಒಂದಷ್ಟು ಜನಕ್ಕೆ ಒಳ್ಳೇದಾಗಬೇಕಷ್ಟೇ ನಮ್ಮ ಇಂಟೆನ್ಷನ್. ಸೊ ನಡೀತಿದೆ. ಅದರಲ್ಲೇ ಒಂದಷ್ಟು ಇವೆಂಟ್ಗಳು, ಒಂದಷ್ಟು ಒಳ್ಳೆ ಕೆಲಸಗಳನ್ನ ಮಾಡ್ತಾ ಹೋಗ್ತಾ ಇದ್ದೀವಿ. ಜನರ ಸಹಕಾರ ಮತ್ತು ಪ್ರೀತಿ, ದೇವರ ಆಶೀರ್ವಾದ ಎಲ್ಲದಕ್ಕಿಂತ ಹೆಚ್ಚಾಗಿ ಇದ್ದರೆ ಇನ್ನೂ ಹೆಚ್ಚೆಚ್ಚು ಒಳ್ಳೆ ಕೆಲಸಗಳನ್ನ ಮಾಡ್ತಾ ಹೋಗ್ತೀವಿ. ಓ ಮೈ ಗಾಡ್, ಇನ್ಸ್ಪಿರೇಷನ್ ಎಲ್ಲರಿಗೂ. ನಂಗೆ ಇವತ್ತರೆಗೂ ಅದೊಂಥರ ರಿಗ್ರೆಟ್. ನನ್ನ ಲೈಫಲ್ಲಿ ಇಂಡಸ್ಟ್ರಿಗೆ ಬಂದಾಗ ಎಲ್ಲ ನಟರು ಅಟ್ಲೀಸ್ಟ್ ಅವಾರ್ಡ್ ಫಂಕ್ಷನ್ಗಳಲ್ಲಿ, ಒಂದು ಮೂವಿ ಇದರಲ್ಲಿ ಭೇಟಿ ಮಾಡಿದ್ದೀನಿ. ಅಪ್ಪು ಸರ್ ಒಬ್ಬರನ್ನೇ ನಾನು ಇವತ್ತರೆಗೂ ಮುಖಾಮುಖಿ ಭೇಟಿ ಮಾಡೋಕ್ಕಾಗಿಲ್ಲ. ದಟ್ ವಾಸ್ ಮೈ ಬ್ಯಾಡ್ ಲಕ್ಕೋ ಇಲ್ಲ ಗೊತ್ತಿಲ್ಲ. ಸೊ ಹೀ ಈಸ್ ಇನ್ಸ್ಪಿರೇಷನ್ ಫಾರ್ ಎವ್ರಿ ಒನ್. ಡೌನ್ ಟು ಅರ್ತ್ ಸಿಂಪಲ್ ಹ್ಯೂಮನ್ ಬೀಯಿಂಗ್. ವಜ್ರಕಾಯದಲ್ಲಿ ಅವರಿಂದ ಕಲ್ತಿದ್ದೆ ನಾನು. ತುಂಬ ಸಿಂಪ್ಲಿಸಿಟಿ ಅಫ್ಕೋರ್ಸ್ ಇತ್ತು, ಬಟ್ ಇನ್ನೂ ಆಮೇಲೆ ಎಲ್ಲನೂ ಒಂದೇ ಸಮನಾಗಿ ನೋಡ್ತಾರೆ. ಸೊ ಈಸ್ ಅ ಸಿಂಪಲೆಸ್ಟ್ ಪರ್ಸನ್. ರಾಘಣ್ಣನೂ ಅಷ್ಟೇ, ನನ್ನ ಅಪ್ಪಾಜಿ ಅಂತಲೇ ಕರಿತೀನಿ ಅವ್ರನ್ನ. ಅವರು ಅಷ್ಟೇ ಮಗಳೇ ಅಂತಲೇ, ಯಾವುದೇ ನನ್ನ ಬರ್ಡೇ ಇದ್ರು ವಿಶ್ ಮಾಡ್ತಾರೆ. ಬಿಕಾಸ್ ಅವ್ರು August 15, ನಾನು August 10. ಸೊ ವಿತೌಟ್ ಫೇಲ್ ಎವ್ರಿ ಇಯರ್ ಒಂದು ವಿಶ್ ಬರುತ್ತೆ ರಾಘಣ್ಣನ ಕಡೆಯಿಂದ. ಸೊ ಒಂದು ತಂದೆ ಮಗಳ ಬಾಂಧವ್ಯ, ಲೈಕ್ ಈಸ್ ಅ ಫಾದರ್. ದರ್ಶನ್ ಸರ್ ಹೆಂಗೆ ಅಂದರೆ ಡಿ ಬಾಸ್. ಸೊ ನನ್ನ ಚೈಲ್ಡ್ಹುಡ್ಡಿಂದ ಟೀನೇಜಿಂದ ನನ್ನ ಒಂದು ಆ್ಯಕ್ಟರ್ನ ನೋಡಿ ಶೂಟಿಂಗಲ್ಲಿ ಒಂದು ಇನ್ಸ್ಪಿರೇಷನ್ ಮತ್ತು ಯಾವಾಗಲೂ ಫೇವ್ರೆಟ್ ಅಂತ ಡಿ ಬಾಸು. ಅದು ಅವಾಗ್ಲಿಂದ ಇವಾಗ್ಲವರೆಗೂ ಫಾರ್ ಎವರ್ ಹಿ ಈಸ್ ಆಲ್ವೇಸ್ ಡಿ ಬಾಸ್. ಸುದೀಪ್ ಸರ್ ಈಸ್ ಟ್ರಿಮೆಂಡಸ್ ಆ್ಯಕ್ಟರ್. ಒಂಥರ ಏನಂತಾರೆ, ಸಿಕ್ಕಾಪಟ್ಟೆ ಒಳ್ಳೆ ಆ್ಯಕ್ಟರು, ಸಿಕ್ಕಾಪಟ್ಟೆ ಒಳ್ಳೆ ಸ್ಟೈಲಿಶ್ ಪರ್ಸನ್. ಸೊ ಈಸ್ ಅ ವೆರಿ ಸ್ಟೈಲಿಶ್. no, big boss. Yeah. He's very knowledgeable person. So ಒಂಥರ ಡಿಫ್ರೆಂಟ್ ಪರ್ಸ್ನಾಲಿಟಿ ಇರ್ತಕ್ಕಂಥವ್ರು. ಮತ್ತು ಆ್ಯಂಡ್ ಆಲ್ಸೋ ವೆರಿ ಚೂಸಿ, ತುಂಬ ಚೂಸಿ ಪರ್ಸನ್. ಸೊ ಐ ಲೈಕ್ ಹಿಮ್ ಅ ಲಾಟ್. ಬಟ್ ಅವ್ರು ತುಂಬ ಸ್ಟೈಲಿಶ್. ಹೌದು, ಆ್ಯಕ್ಚುಲಿ ಹೌದು. ಇದು ಅವರು ಝೂದು ಕೋವಿಡ್ ಟೈಮಲ್ಲಿ ತುಂಬ ಜನ ಅದನ್ನು ನೋಡಿ, ಒಬ್ಬರು ಏನೋ ಒಂದು ಕೆಲಸ ಮಾಡ್ತೀನಿ ಎಲ್ಲರೂ ಕೈಗೂಡಿಸ್ತಾರೆ. ಸೊ ಅದೊಂದು ಒಳ್ಳೆ ಇನಿಷಿಯೇಟ್ ಮಾಡೋದು ದರ್ಶನ್ ಸರ್. ಅದರಿಂದ ನಾನು ಕೂಡ ಮಾಡಿದ್ದೆ. ನಾನು ಮೈಸೂರು ಇವಾಗಲೂ ಕೂಡ ಕಂಟಿನ್ಯೂ ಮಾಡಿ, ಅವಾಗ ಶುರು ಮಾಡಿದ್ದು ಪ್ರತಿ ವರ್ಷವೂ ಐ ಆಮ್ ಲೈಕ್ ಅಡಾಪ್ಟಿಂಗ್ ಒನ್ ಅದರ್ ಅನಿಮಲ್. ಸೊ ಒಳ್ಳೆ ಕೆಲಸಕ್ಕೆ ಎಲ್ಲರನ್ನೂ ಒಂದು ಒಗ್ಗೂಡಿಸ್ತಲ್ಲ. ದಟ್ ಈಸ್ ಅ ವೆರಿ ಸ್ಪೆಷಲ್ ಥಿಂಗ್ ಅಬೌಟ್ ಡಿ ಬಾಸ್. ಪ್ಯಾನ್ ಇಂಡಿಯಾ ಸ್ಟಾರ್. ಆ್ಯಂಡ್ ಅವರು ನಮ್ಮ ಏನಂತಂದರೆ ನಮ್ಮ ಕರ್ನಾಟಕನ ಒಂದು ಬೇರೆ ಮಟ್ಟಕ್ಕೆ ತೊಗೊಂಡೋದಂಥ ಒಬ್ಬ ನಟ. ಎಲ್ಲರೂ ತೊಗೊಂಡೋಗಿದ್ದಾರೆ ಇನ್ಫ್ಯಾಕ್ಟ್. ಬಟ್ ಅವ್ರು ಇನ್ನೂ ಒಂದು ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋಗಿ ನಮಗೆಲ್ಲ ಪ್ಲ್ಯಾಟ್ಫಾರ್ಮಲ್ಲೂ ನಮಗೊಂದು ಆ ಒಂದು ಆದ್ಯತೆ, ರೆಕಗ್ನೇಷನ್ ಕೊಡಿಸ್ಕೊಟ್ರು. ತುಂಬ ಖುಷಿ ಇದೆ, ಅದ್ರ ಬಗ್ಗೆ ತುಂಬ ಹೆಮ್ಮೆ ಇದೆ. ಸೊ ಈಸ್ ಅ ಸೂಪರ್ ಸ್ಟಾರ್. ಗಣೇಶ್ ಸರ್ ಈಸ್ ಅ ವೆರಿ ಫ್ರೆಂಡ್ಲಿ, ವೆರಿ ಲೈವ್ಲಿ, ವೆರಿ
ವೆರಿ ಸ್ವೀಟ್, ಲೈಕ್ ಅ ಫ್ಯಾಮಿಲಿ ಥರ. ಬೇಕು ಶಿಲ್ಪಾ ಮ್ಯಾಮ್, ಗಣೇಶ್ ಸರ್ ಎಲ್ಲ ಇಲ್ಲೇ ನಾವು ಒಂದೇ ಏರಿಯಾದಲ್ಲಿ ಇರೋದ್ರಿಂದ ತುಂಬ ಸತಿ ಫ್ಯಾಮಿಲಿ ಗೆಟ್ ಟುಗೆದರ್ ಎಲ್ಲ ಭೇಟಿ ಮಾಡಿದ್ವಿ. ಇಸ್ ಲೈಕ್ ಫ್ಯಾಮಿಲಿ ಪರ್ಸನ್ ಆ್ಯಂಡ್ ವೆರಿ ಜೋವೆಲ್. ಇಸ್ ಲೈಕ್ ಅ ಫ್ರೆಂಡ್ ಟೈಪ್ ಆಫ್ ಅ ಸ್ಟಾರ್. ಅದು ಪ್ರತಿಯೊಬ್ಬ ನಟರ ಜೊತೆಗೆ ಅವರು ಒಳ್ಳೆ ಒಡನಾಟ, ಒಳ್ಳೆ ಒಂದು ಬಾಂಡಿಂಗ್ ಎಲ್ಲರಿಗೂ ಇದೆ. ಇನ್ಫ್ಯಾಕ್ಟ್ ಇವ್ರಿಗೂ ಇರೋದ್ರಿಂದ. ಸೊ ಈಸ್ ಅ ವೆರಿ ಫ್ರೆಂಡ್ಲಿ ನೇಚರ್. ಅನಂತ್ ನಾಗ್ ಸರ್ ಜೊತೆ ಮತ್ತೊಂದು ಮದುವೆನ ಸಿನಿಮಾ ಮಾಡಿದೆ ನಾನು ವೆರಿ ಲಾಂಗ್ ಬ್ಯಾಕ್ ಇನ್ ಮೈ ಫಸ್ಟ್ ಇನ್ನಿಂಗ್ಸಲ್ಲಿ. ಸೊ ಈಸ್ ಅ ಮಾಸ್ಟರ್ ಇನ್ ಆ್ಯಕ್ಟಿಂಗ್. ಓ ಮೈ ಗಾಡ್. ಈಸ್ ಲೆಕ್ಚರ್ HD ಲೈಕ್ ಅಂತಾರಲ್ಲ, ಲೈಕ್ ಪ್ರಿನ್ಸಿಪಲ್ ಅಂತ ಆ್ಯಕ್ಟಿಂಗ್ ಆ ಥರ ಅವರು. ಸೊ ಈಸ್ ಅ ಗ್ರೇಟ್ ಹ್ಯೂಮನ್. ವಿಜಯ್ ರಾಘವೇಂದ್ರ ಈಸ್ ಅ ಲವ್ಲಿ ಪರ್ಸನ್ ಆ್ಯಂಡ್ ವೆರಿ ಸ್ವೀಟ್, ವೆರಿ ಹಂಬಲ್. ಒಳ್ಳೆ ಡಾನ್ಸ್ ಮಾಡ್ತಾರೆ ಆ್ಯಂಡ್ ಈಸ್ ಅ ಫ್ರೆಂಡ್, ವೆರಿ ಗುಡ್ ಫ್ರೆಂಡ್. ಮೈ ಗಾಡ್, ಈಸ್ ಫನ್ ಲವಿಂಗ್ಸ್. ಅವ್ರಂತರ ಅವ್ರು ಯಾವಾಗಲೂ ರೇಗಿಸ್ತಾ ಇರ್ತಾರೆ, ಬಿಡಮ್ಮ ನೀನು, ಬಿಡಮ್ಮ ಸ್ಟಾರ್ ಹಂಗೆ. ಆಮೇಲೆ ಅವರು ಆಲ್ರೌಂಡರ್, ಆ್ಯಕ್ಟರು, ಡೈರೆಕ್ಟರು, ಮ್ಯೂಸಿಕ್ ಡೈರೆಕ್ಟರ್, ಸಿಂಗರ್, ಆಲ್ರೌಂಡರ್ ಅವರು. ಅದು ನಾವು ಅಂದರೆ ನಾನು ಕಾಂಬಿನೇಷನ್ ಮಾಡಿಲ್ಲ, ಬಟ್ ಸಿನಿಮಾಲ್ ಮಾಡಿದ್ದೀವಿ ತುಂಬ ಈವೆಂಟ್ಗಳಲ್ಲಿ, ಮತ್ತು ಮತ್ತೊಂದು ಕಡೆ ಎಲ್ಲ ಭೇಟಿ ಮಾಡಿದ್ವಿ. ಒಳ್ಳೆ ಗುಡ್ ಬಾಂಡಿಂಗ್ ಇದೆ ಆ್ಯಂಡ್ ಈಸ್ ವೆರಿ ಸಪೋರ್ಟಿವ್. ಅಪ್ರಿಷಿಯೇಟ್ ಮಾಡ್ತಾರೆ ನಿಮ್ಮಲ್ಲಿ ಏನಾದ್ರು ಇದ್ರೆ, ಮತ್ತು ಅವಕಾಶಗಳನ್ನೂ ಕೂಡ ಕೊಡ್ತಾರೆ, ರೆಫರ್ ಮಾಡ್ತಾರೆ. ಇಟ್ಸ್ ವೆರಿ ಗುಡ್. ಅವರೊಟ್ಟಿಗೆ ಅಂದರೆ ಸಿನಿಮಾದಲ್ಲಿ ಮಾಡಿದ್ದಷ್ಟೇ ಒಂದು 2 days ಏನೋ. ಬಟ್ ಈಸ್ ಆಲ್ಸೋ ವೆರಿ ನೈಸ್ ಆ್ಯಂಡ್ ತುಂಬ ಸ್ಟ್ರಗಲ್ ಮಾಡಿ ಜೀವನದಲ್ಲಿ ತುಂಬ ಒಂದು ಚಾಲೆಂಜಸ್ನ ಎದುರಿಸಿ ಈ ಮಟ್ಟಕ್ಕೆ ಬಂದಿದ್ದಾರೆ. ವೆರಿ ಹಾರ್ಡ್ ವರ್ಕಿಂಗ್. ಸತೀಶ್ ಸರ್, ಓ ಮೈ ಗಾಡ್, ಹೀ ಈಸ್ ಲೈಕ್ ಅ ಫ್ಯಾಮಿಲಿ ಫಾರ್ ಮೀ. ಬೆಸ್ಟ್ ಬಡ್ಡಿ ಥರ, ಒಂಥರ ಒಂದು ಒಳ್ಳೆ ಫ್ರೆಂಡ್, ಟೀಚರ್, ವೆಲ್ ವಿಷರ್, ಎಲ್ಲ ಥರ, ಕೋಸ್ಟಾರ್, ಎಲ್ಲ ಥರ ಆಲ್ರೌಂಡರ್. ಮನೆಯಿಂದ ಇಲ್ಲೇ ಪಕ್ಕದಲ್ಲ, ಅಷ್ಟು ಹತ್ರದಲ್ಲೇ ಇರೋದ್ರಿಂದ ಅವ್ರ ಫ್ಯಾಮಿಲಿ ಎಲ್ಲ ತುಂಬ ಕ್ಲೋಸು, ಮತ್ತು ಲೈಕ್ ತುಂಬ ಒಳ್ಳೆ ಬಾಂಡಿಂಗ್ ಇರ್ತಕ್ಕಂಥ. ನನಗೆ ಮೋರ್ ದೆನ್ ನಟ ಅವರು ಒಂದು ಒಳ್ಳೆ ಫ್ರೆಂಡ್. ಅಫ್ಕೋರ್ಸ್ ಈಸ್ ಅ ವೆರಿ ಗುಡ್ ಆರ್ಟಿಸ್ಟ್, ಈಸ್ ಅಚೀವ್ಡ್ ಸೋ ಮಚ್. ಆ್ಯಂಡ್ ಅವರು ಒಳ್ಳೆ ಬರಹಗಾರರು, ಒಳ್ಳೆ ಹಾಡಾಡ್ತಾರೆ, ಡೈರೆಕ್ಷನ್, ಅವರು ಆಲ್ರೌಂಡರು. ಅಟ್ ದ ಸೇಮ್ ಟೈಮ್ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಅವರಲ್ಲಿ ಒಂದು ಮುಗ್ಧತೆ ಇದೆ. ಅಂದರೆ ಒಂದು ಒಳ್ಳೆ ಫ್ರೆಂಡ್ಸ್ನ ಹೆಂಗೆ ಗೈಡ್ ಮಾಡ್ಬೇಕು, ಹೆಂಗೆ ಕಾಪಾಡ್ಕೋಬೇಕು, ಯಾವ ಥರ, ಅದೆಲ್ಲ ಇದೆ. ಅದು ವೆರಿ ವೆರಿ ಸೂಪರ್ ಫೇಸ್. ನಂಗೆ ಆ್ಯಕ್ಚುಲಿ ನಾರ್ತ್ ಸೈಡೆಲ್ಲ ಆ್ಯಕ್ಚುಲಿ ಭೋಜ್ಪುರಿ ನಾನು ಮಾಡಬೇಕಿತ್ತು. ಅನ್ಫಾರ್ಚುನೇಟ್ಲಿ 1-2 ಸತಿ ಅದು ಡ್ರಾಪ್ಔಟ್ ಆಯಿತು. ಮುಂದಿನ ದಿನಗಳಲ್ಲಿ ಖಂಡಿತ ನಾನು ಮಾಡ್ತೀನಿ, ಇದೇ ಅವಕಾಶ. ಬಾಲಿವುಡ್ ನಂಗೆ ಗೊತ್ತಿಲ್ಲ ಐಡಿಯಾ, ಬಟ್ ವೆರಿ ಸೂನ್ ತೆಲುಗು ಒಂದು ಮಾತುಕತೆ ನಡೀತಾ ಇದೆ. ತೆಲುಗು, ಮಲಯಾಳ. ಇಲ್ಲ